ಬಾಲಿವುಡ್ನಲ್ಲಿ ಹಾಟ್ ಲಿಪ್ ಲಾಕ್ ಸೀನ್ಗಳು ಕಾಮನ್ ಆಗಿ ತುಂಬಾ ವರ್ಷಗಳಾದವು. ಸೌತ್ನಲ್ಲಿ ಹಾಗಲ್ಲ, ಈಗಷ್ಟೇ ಕಿಸ್ಸಿಂಗ್, ಬೋಲ್ಡ್ ಸೀನ್ಸ್ ಕಾಮನ್ ಆಗಿ ತೋರಿಸಲ್ಪಡುತ್ತಿವೆ. ಆದರೆ ಬಾಲಿವುಡ್ನಲ್ಲಿ ಹಿಂದಿನಿಂದಲೂ ಕಿಸ್ಸಿಂಗ್, ರೊಮ್ಯಾನ್ಸಿಂಗ್ ದೃಶ್ಯಗಳ ಮೇಲೆ ಹೆಚ್ಚು ಒತ್ತು ನೀಡಲಾಗುತ್ತಿತ್ತು. ಕೆಲವು ವರ್ಷಗಳ ಹಿಂದಿನ ಬಾಲಿವುಡ್ ಮೂವಿ ಒಂದರಲ್ಲಿ ಬಾಲಿವುಡ್ನ ನಟ ಹಾಗೂ ನಟಿ ಒಟ್ಟಿಗೆ ನಟಿಸಿದರು. ಅವರ ಮಧ್ಯೆ ಹಾಟ್ ರೊಮ್ಯಾನ್ಸ್ನ ದೃಶ್ಯಗಳಿದ್ದವು. ಈ ಒಂದು ಸಿನಿಮಾದಲ್ಲಿ ನಿರ್ದೇಶಕರು ದೃಶ್ಯ ಮುಗಿದಾಗ ಕಟ್ ಕಟ್ ಎಂದು ಹೇಳಿದರೂ ನಟ ಹಾಗೂ ನಟಿ ಚುಂಬಿಸುವುದನ್ನು ಮಾತ್ರ ನಿಲ್ಲಿಸಲೇ ಇಲ್ಲ. ಕ್ಲೋಸ್ ಆದ ಇಂಟಿಮೇಟ್ ಸೀನ್ಗಳಲ್ಲಿ ಸಾಮಾನ್ಯವಾಗಿ ಬಾಲಿವುಡ್ ತಾರೆಯರು ಆಳವಾಗಿ ತೊಡಗಿಸಿಕೊಳ್ಳುವಂತೆ ಮಾಡುತ್ತದೆ. ಅವರು ಸ್ವತಃ ತಮ್ಮನ್ನು ಮರೆತು ಈ ದೃಶ್ಯಗಳನ್ನು ಮಾಡುತ್ತಾರೆ. ಕೆಲವೊಮ್ಮೆ ನಿರ್ದೇಶಕರು ಕಟ್ ಹೇಳುವುದು ಕೂಡ ಇವರಿಗೆ ಕೇಳಿಸುವುದಿಲ್ಲ. ಅಂತಹ ಹಲವಾರು ಘಟನೆಗಳು ನಡೆದಿವೆ. ಅವುಗಳಲ್ಲಿ ಒಂದು ಘಟನೆ ಇದು. ಜಾಕ್ವೆಲಿನ್ ಫರ್ನಾಂಡಿಸ್ ಮತ್ತು ಸಿದ್ಧಾರ್ಥ್ ಮಲ್ಹೋತ್ರಾ ನಡುವೆ ಇದೇ ರೀತಿಯ ಘಟನೆ ನಡೆದಿದೆ. ಇವರಿಬ್ಬರು 2017ರ ಆಕ್ಷನ್ ಕಾಮಿಡಿ ಚಲನಚಿತ್ರ ಎ ಜೆಂಟಲ್ಮ್ಯಾನ್ ಸುಂದರ್, ಸುಶೀಲ್, ರಿಸ್ಕಿ ರಾಜ್ ಮತ್ತು ಡಿಕೆ ಬರೆದು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ನೀರಸವಾದ ರೆಸ್ಪಾನ್ಸ್ ಪಡೆದಿತ್ತು. ಆದರೆ ಇದರಲ್ಲಿ ನಟ-ನಟಿ ನಡುವಿನ ರೊಮ್ಯಾನ್ಸ್ ಮಸ್ತ್ ಫೇಮಸ್ ಆಯಿತು. ಅವರಿಬ್ಬರ ನಡುವಿನ ರೊಮ್ಯಾನ್ಸ್ಗಾಗಿಯೇ ಬಹಳಷ್ಟು ಜನರು ಸಿನಿಮಾ ನೋಡಿದರು. ಚಿತ್ರದ ಲಾಗಿ ನಾ ಚೂಟೆ ಹಾಡಿನಲ್ಲಿ ಸಿದ್ಧಾರ್ಥ್ ಮಲ್ಹೋತ್ರಾ ಮತ್ತು ಜಾಕ್ಲಿನ್ ಫರ್ನಾಂಡಿಸ್ ಅವರು ತೀವ್ರವಾದ ಭಾವೋದ್ರಿಕ್ತವಾಗಿ ಕಿಸ್ಸಿಂಗ್ ಸೀನ್ ನಲ್ಲಿ ತೊಡಗಿಸಿಕೊಂಡಿದ್ದರು. ಸೀನ್ ಶೂಟ್ ಮಾಡುವಾಗ ನಿರ್ದೇಶಕರು ಕಟ್ ಎಂದರು. ಆದರೆ ನಟ-ನಟಿ ಇಬ್ಬರೂ ಕಿಸ್ಸಿಂಗ್ ನಿಲ್ಲಿಸಲಿಲ್ಲ. ಕಟ್ ಹೇಳದ ಮೇಲೆಯೂ ಇಬ್ಬರು ಕಿಸ್ನಲ್ಲಿ ಮುಳುಗಿದ್ದರಿಂದ ದೃಶ್ಯ ಅನಿರೀಕ್ಷಿತ ತಿರುವು ಪಡೆಯಿತು. ಈ ಭಾವೋದ್ರಿಕ್ತನವು ಅಂತಿಮವಾಗಿ ಬಾಲಿವುಡ್ನಲ್ಲಿ ಸುದೀರ್ಘ ಮುತ್ತು ಎಂಬ ಬಿರುದನ್ನು ಗಳಿಸಿತು. ಇದನ್ನು ಸ್ವತಃ ರಾಜ್ ಮತ್ತು ಡಿಕೆ ಬಹಿರಂಗಪಡಿಸಿದ್ದಾರೆ. ಈ ಸೀನ್ ಬಗ್ಗೆ ಮಾತನಾಡಿದ್ದ ನಿರ್ದೇಶಕರು, ನಾವು ಅವರಿಗೆ ಇದು ಕಟ್ ಎಂದು ಹೇಳುತ್ತಿದ್ದೆವು. ಆದರೆ ಸಿದ್ಧಾರ್ಥ್ ಮತ್ತು ಜಾಕಿ ಅವರು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಇಬ್ಬರೂ ಭಾವೋದ್ರೇಕಕ್ಕೆ ಒಳಗಾಗಿದ್ದರು. ಅದು ಬಾಲಿವುಡ್ನ ಸುದೀರ್ಘ ಮುತ್ತು ಆಯಿತು ಎಂದು ಅವರು ವಿವರಿಸಿದ್ದರು. ಸಿದ್ಧಾರ್ಥ್ ಮಲ್ಹೋತ್ರಾ ದೃಶ್ಯದ ತೀವ್ರತೆಯನ್ನು ಒಪ್ಪಿಕೊಂಡಿದ್ದರು. ಜಾಕ್ಲಿನ್ ಫರ್ನಾಂಡಿಸ್ ಅವರ ಅದಮ್ಯ ಆಕರ್ಷಣೆಯನ್ನು ಶ್ಲಾಘಿಸಿದರು. ಪ್ರಮುಖ ಜೋಡಿಯು ಒಬ್ಬರನ್ನೊಬ್ಬರು ಸಂಪೂರ್ಣವಾಗಿ ನಂಬುವ ಮತ್ತು ಒಬ್ಬರಿಗೊಬ್ಬರು ಪರಸ್ಪರ ಸಮರ್ಪಿಸಿಕೊಳ್ಳುವ ಒಂದು ನಿರ್ಣಾಯಕ ಕ್ಷಣದಲ್ಲಿ ಈ ಹಾಡು ಬರುತ್ತದೆ. ಮೂಡ್ ತೀವ್ರವಾಗಿರುತ್ತದೆ. ಅದು ಕಾಮನ್. ನಾವು ಆ ದೃಶ್ಯಕ್ಕಾಗಿ ಪ್ರಣಯದಲ್ಲಿರುವುದು ಅಗತ್ಯವಾಗಿತ್ತು. ಆ ಕ್ಷಣದಲ್ಲಿ ಇಬ್ಬರೂ ಕಳೆದು ಹೋಗುವುದು ಅಗತ್ಯವಾಗಿತ್ತು. ಜಾಕಿ ಈ ಹಾಡಿನಲ್ಲಿ ತುಂಬಾ ಹಾಟ್ ಆಗಿದ್ದರು ಎಂದು ನಟ ಸಿದ್ಧಾರ್ಥ್ ಸಹ ನಟಿಯನ್ನು ಮನಸಾರೆ ಹೊಗಳಿದ್ದರು. ಈ ಘಟನೆಯು ಸಿನಿಮಾ ಸೆಟ್ನಲ್ಲಿ ಉದ್ಭವಿಸಬಹುದಾದ ಅನಿರೀಕ್ಷಿತ ಕೆಮಿಸ್ಟ್ರಿಗೆ ಉದಾಹರಣೆಯಾಗಿ ಉಳಿದುಬಿಟ್ಟಿದೆ. ಅಲ್ಲಿ ಅಧಿಕೃತ ಉತ್ಸಾಹದ ಕ್ಷಣಗಳು ಸ್ಕ್ರಿಪ್ಟ್ ಮಾಡಿದ ದೃಶ್ಯಗಳನ್ನು ದಾಟಿ ಕೆಲವೊಮ್ಮೆ ಸೀನ್ ಸಾಗುತ್ತದೆ ಎನ್ನುವುದು ಸಾಬೀತಾಗಿತ್ತು. ಬಾಲಿವುಡ್ನಲ್ಲಿ ಹಾಟ್ ಲಿಪ್ ಲಾಕ್ ಸೀನ್ಗಳು ಕಾಮನ್ ಆಗಿ ಆಯೇಷಾ ಖಾನ್ ಯಾರಿಗೆ ಗೊತ್ತಿಲ್ಲ? ತನ್ನ ಮೈಮಾಟದ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಜನಪ್ರಿಯರಾಗಿರುವ ನಟಿ ಈಗ ಓಂ ಭೀಮ್ ಬುಷ್ ಸಿನಿಮಾದ ಮೂಲಕ ತೆಲುಗು ಸಿನಿಮಾ ರಂಗಕ್ಕೆ ಪದಾರ್ಪಣೆ ಮಾಡುತ್ತಿದ್ದಾರೆ. ನಟಿ ಆಯೇಷಾ ಖಾನ್ ಹೊಸ ಫೋಟೋಗಳ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚೆಬ್ಬಿಸಿದ್ದಾರೆ. ಬಿಳಿ ಸೀರೆಯುಟ್ಟು ಅವರು ಪೋಸ್ಟ್ ಮಾಡಿರುವ ಫೋಟೋಗಳು ಬಹಳ ಮಾದಕವಾಗಿವೆ. ಬಿಳಿ ಸೀರೆಯುಟ್ಟು ಆಕೆ ಒಟ್ಟು 5 ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ನಿಮ್ಮೆಲ್ಲರಿಗೂ ನಾನು ಕನಸಿನಲ್ಲಿ ಸಿಗ್ತೇನೆ ಎಂದು ಅವರು ಕ್ಯಾಪ್ಟನ್ ಹಾಕಿದ್ದಾರೆ. ತಮ್ಮ ಮೈಮಾಟದ ಕಾರಣದಿಂದಾಗಿ ಆಯೇಷಾ ಖಾನ್ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಅಭಿಮಾನಿ ಬಳಗವನ್ನು ಸಂಪಾದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆಕರ್ಷಕ ಬಿಳಿ ಬಣ್ಣದ ಸೀರೆ ಹಾಗೂ ಅದಕ್ಕೆ ಒಪ್ಪುವಂತ ಸ್ಲೀವ್ಲೆಸ್ ಬ್ಲೌಸ್ ಧರಿಸಿ ಆಕೆ ಪೋಸ್ಟ್ ಮಾಡಿರುವ ಫೋಟೋಗಳನ್ನು ಕಂಡು ಅಭಿಮಾನಿಗಳು ಬಹಳ ಮೆಚ್ಚಿದ್ದಾರೆ. ಅದಕ್ಕೆ ಆಕೆ ಧರಿಸಿರುವ ನೆಕ್ಲೇಸ್ಗಳು ಹಾಗೂ ಕಿವಿಯೋಲೆಗಳು ಅಂದವನ್ನು ಹೆಚ್ಚಿಸಿವೆ. ಹೈ ಬನ್ ಕಟ್ಟಿರುವ ಆಕೆ ಬ್ರೌನ್ ಲಿಪ್ಸ್ಟಿಕ್ ಹಾಗೂ ಬ್ಲ್ಯಾಕ್ ಮಸ್ಕರಾ ಧರಿಸಿ ಸೂಪರ್ ಆಗಿ ಕಾಣಿಸಿಕೊಂಡಿದ್ದಾರೆ. ತಮ್ಮ ಮಾದಕ ನಟನೆಯ ಕಾರಣದಿಂದಾಗಿ ಕೆಲವೇ ದಿನಗಳಲ್ಲಿಯೇ ಆಯೇಷಾ ಖಾನ್ ಟಾಲಿವುಡ್ನ ಹಾಟ್ ನಟಿ ಎನಿಸಿಕೊಂಡಿದ್ದಾರೆ. ಪರದೆಯ ಮೇಲೆ ಈಕೆ ಬರೋದನ್ನು ಪ್ರೇಕ್ಷಕರು ಮೊದಲ ಸಿನಿಮಾದಲ್ಲಿಯೇ ಮೆಚ್ಚಿದ್ದಾರೆ. ಓಂ ಭೀಮ್ ಸಿನಿಮಾದಲ್ಲಿ ಸಣ್ಣ ಪಾತ್ರ ಮಾಡಿದ್ದರೂ ಸಖತ್ ಹಾಟ್ ಆಗಿ ಕಾಣಿಸಿಕೊಂಡಿದ್ದು ತಮ್ಮ ಮುಂದಿನ ಸಿನಿಮಾ ಮನ್ಮೇನ ಬಿಡುಗಡೆಗಾಗಿ ಕಾಯುತ್ತಿದ್ದಾರೆ. ತನ್ನ ನೋಟ ಹಾಗೂ ಚರಿಷ್ಮಾದ ಕಾರಣದಿಂದಾಗಿಯೇ ಖ್ಯಾತಿಯನ್ನು ಪಡೆದಿರುವ ಆಯೇಷಾ ಬೆಳ್ಳಿ ಪರದೆಯಲ್ಲಿ ಸಣ್ಣ ಪಾತ್ರಗಳ ಮೂಲಕವೇ ಈವರೆಗೂ ಪ್ರೇಕ್ಷಕರಿಗೆ ಪರಿಚಿತವಾಗಿದ್ದಾರೆ. ಬಿಗ್ ಬಾಸ್ 17ನಲ್ಲಿ ಭಾಗವಹಿಸಿದ್ದ ಆಯೇಷಾ ಖಾನ್ ಅಲ್ಲಿ ಮುನಾವರ್ ಜೊತೆಗಿನ ಆತ್ಮೀಯ ಸ್ನೇಹದ ಕಾರಣದಿಂದಾಗಿಯೇ ಸುದ್ದಿಯಲ್ಲಿದ್ದರು. ಇತ್ತೀಚೆಗೆ ಟಾಲಿವುಡ್ನ ಗ್ಯಾಂಗ್ಸ್ ಆಫ್ ಗೋದಾವರಿ ಸಿನಿಮಾದಲ್ಲಿ ಆಯೇಷಾ ಖಾನ್ ಅವರ ಐಟಂ ಡಾನ್ಸ್ ಸಾಕಷ್ಟು ಸದ್ದು ಮಾಡಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ವೈಯಕ್ತಿಕ ವಿಚಾರ ಹಾಗೂ ರಿಲೇಶನ್ಶಿಪ್ಗಳ ಬಗ್ಗೆ ಅವರು ಬಹಳ ಮುಕ್ತವಾಗಿ ಮಾತನಾಡುತ್ತಾರೆ. ಆಯೇಷಾ ಖಾನ್ ಯಾರಿಗೆ ಗೊತ್ತಿಲ್ಲ?
ಒಂದು ಕಾಲದಲ್ಲಿ ಹಲವರ ಹೃದಯ ಬಡಿತ ಹೆಚ್ಚಿಸಿದ್ದ ಬಹುಭಾಷಾ ನಟಿ ನಮಿತಾ ಈಗ ಸಿನಿಮಾ ನಟನೆಯಿಂದ ಸ್ವಲ್ಪ ಅಂತರ ಕಾಯ್ದುಕೊಂಡಿದ್ದಾರೆ. ಆದರೆ 90ರ ದಶಕದಲ್ಲಿ ಗ್ಲಾಮರಸ್ ರೋಲ್ನಲ್ಲಿ ಮಿಂಚಿದ್ದ ನಟಿ ನಮಿತಾ ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳಲ್ಲಿ ತಮ್ಮ ನಟನೆ ಹಾಗೂ ಗ್ಲಾಮರ್ನಿಂದ ಭಾರೀ ಗಮನ ಸೆಳೆದಿದ್ದರು. ನಟಿ ನಮಿತಾ ಜೀವನದಲ್ಲಿ ನಡೆದ ಘಟನೆಯೊಂದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಗಮನ ಸೆಳೆಯುತ್ತಿದೆ. ನಟಿ ನಮಿತಾ ಅವರು ತಮಗೆ ಒಮ್ಮೆ ಆದ ಮಹಾ ಮೋಸದ ಬಗ್ಗೆ ಹೇಳಿಕೊಂಡಿದ್ದಾರೆ. ಒಮ್ಮೆ ತಮಿಳಿನ ಒಂದು ಚಿತ್ರದಲ್ಲಿ ನಾನು ನಟ ಧನುಷ್ ಅವರಿಗೆ ನಾಯಕಿ ಎಂದು ನಿರ್ಮಾಪಕರು ಹೇಳಿದ್ದರು. ಆದರೆ ನಾನು ಶೂಟಿಂಗ್ಗೆ ಹೋದಾಗ ಅಲ್ಲಿ ನನ್ನ ಸಹನಟರಾಗಿದ್ದು ಧನುಷ್ ಅವರ ಸಂಬಂಧಿ ಹುಡುಗ. ನಾನು ನಟಿಯಾಗಿ ಯಾವ ನಾಯಕ ನಟರೆದುರು ಕೂಡ ನಟಿಸುತ್ತೇನೆ. ಆದರೆ ಹೆಸರಾಂತ ನಟರೆದುರು ನಟಿಸುವಾಗ ನಮಗೆ ಸಿನಿಮಾ ಬಜೆಟ್, ಮೇಕಿಂಗ್, ಬಿಡುಗಡೆ ಹಾಗೂ ಬಿಸಿನೆಸ್ ಬಗ್ಗೆ ಸ್ಪಷ್ಟತೆ ಇರುತ್ತದೆ. ಆದರೆ ಯಾವುದೋ ಹೊಸ ನಟರ ಜೊತೆ ನಟಿಸುವಾಗ ನಮಗೆ ಸಿನಿಮಾ ಕಂಪ್ಲೀಟ್ ಆಗುವ ಬಗ್ಗೆ ಕೂಡ ಯಾವುದೇ ಗ್ಯಾರಂಟಿ ಇರುವುದಿಲ್ಲ. ಇದು ಒಂದು ಕಾರಣವಾದರೆ ನನಗೆ ಸುಳ್ಳು ಹೇಳಿದರೂ ನಡೆಯುತ್ತದೆ. ನಾನು ಯಾರ ಜೊತೆಗಾದರೂ ನಟಿಸುತ್ತೇನೆ, ನನಗೆ ನನ್ನತನ ಇಲ್ಲ ಎಂದು ಆಗಬಾರದಲ್ಲ. ಜೊತೆಗೆ ಒಂದು ವಿಷಯದಲ್ಲಿ ಮೋಸವಾದರೆ ನಾವು ಅದಕ್ಕೆ ಕಾಂಪ್ರಮೈಸ್ ಆದರೆ ಮುಂದೆ ಅದೇ ಸಂಭಾವನೆ ಸೇರಿದಂತೆ ಎಲ್ಲಾ ವಿಷಯಗಳಲ್ಲೂ ಆಗಬಹುದು. ಈ ಎಲ್ಲಾ ಕಾರಣಗಳನ್ನು ಗಮನದಲ್ಲಿ ಇಟ್ಟುಕೊಂಡೇ ನಾನು ಆವತ್ತು ಆ ನಿರ್ಧಾರ ತೆಗೆದುಕೊಂಡೆ ಎಂದಿದ್ದಾರೆ ನಟಿ ನಮಿತಾ. ಹಾಗಿದ್ದರೆ ನಟಿ ನಮಿತಾ ತಮಗೆ ಮೋಸವಾದಾಗ ಏನ್ ಮಾಡಿದ್ದರು ಎಂಬ ಕುತೂಹಲ ಸಹಜವಾಗಿಯೇ ಮೂಡುತ್ತದೆ. ಹೌದು, ಆವತ್ತು ಧನುಷ್ ನಾಯಕತ್ವದ ಸಿನಿಮಾ ಎಂದು ಒಪ್ಪಿಕೊಂಡು ಶೂಟಿಂಗ್ ಸೆಟ್ಗೆ ಹೋಗಿದ್ದ ನಟಿ ನಮಿತಾ ಅಲ್ಲಿ ನಟ ಧನುಷ್ ಅವರಲ್ಲ, ಅವರ ಸಂಬಂಧಿ ಹುಡುಗ ಎಂದು ತಿಳಿಯುತ್ತಲೇ ಕೋಪದಿಂದ ಹೊರಟು ಹೋಗಿದ್ದರು. ಮತ್ತೆ ತಿರುಗಿ ಆ ಸಿನಿಮಾ ಶೂಟಿಂಗ್ಗೆ ನಮಿತಾ ಬರಲೇ ಇಲ್ಲ. ಈ ಮೂಲಕ ತಮಗಾದ ಅನ್ಯಾಯಕ್ಕೆ ಸೇಡು ತೀರಿಸಿಕೊಂಡಿದ್ದರು ನಟಿ ನಮಿತಾ. ಅಂದಹಾಗೆ ನಟಿ ನಮಿತಾ ಅವರು ನೀಲಕಂಠ, ಇಂದ್ರ, ಬೆಂಕಿ ಬಿರುಗಾಳಿ ಮುಂತಾದ ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅವರನ್ನು ಹೆಚ್ಚಾಗಿ ಗ್ಲಾಮರಸ್ ರೋಲ್ಗಳಲ್ಲೇ ತೋರಿಸಲಾಗಿದೆ. ಸೆಕ್ಸಿ ಲುಕ್, ಮೈ ಚಳಿ ಬಿಟ್ಟು ಎಂತಹ ಪಾತ್ರವನ್ನಾದರೂ ಮಾಡಬಲ್ಲೆ ಎಂಬ ಅವರ ದಿಟ್ಟತನ ಅವರಿಗೆ ಸಿನಿಮಾ ರಂಗದಲ್ಲಿ ಸಾಕಷ್ಟು ಅವಕಾಶ ಗಿಟ್ಟಿಸಲು ನೆರವಾಗಿತ್ತು. ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ನಂತರ ನಟಿಯ ಅಂದ ಹಾಗೂ ಆಕಾರದ ಬಗ್ಗೆ ಅನೇಕರು ನಾನಾ ರೀತಿಯ ಕಮೆಂಟ್ಗಳನ್ನು ಮಾಡ್ತಿದ್ದಾರೆ. ಅದೇ ರೀತಿ ಸ್ಟಾರ್ ಹೀರೋಯಿನ್ ಬಾಡಿ ಶೇಪ್ ಚೆನ್ನಾಗಿಲ್ಲ ಎಂಬ ಕಾರಣಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳುವಂತೆ ನಿರ್ಮಾಪಕರು, ನಿರ್ದೇಶಕರು ಸಲಹೆ ನೀಡುತ್ತಿದ್ದರು ಎಂದು ಈ ಸ್ಟಾರ್ ಹೀರೋಯಿನ್ ಹೇಳಿದ್ದಾರೆ. ಸ್ಟಾರ್ ಹೀರೋಯಿನ್ ಕೂಡ ಇಂತಹ ಅವಮಾನಗಳನ್ನು ಎದುರಿಸಿದ್ದಾರೆ. ಅನೇಕ ಜನರು ಬಾಡಿ ಶೇಪ್ ಹಾಗೂ ಆಕಾರಗಳಿಗೆ ವಿವಿಧ ಕಾಮೆಂಟ್ಗಳನ್ನು ಮಾಡಿದ್ದಾರೆ ಮತ್ತು ಅವರಲ್ಲಿ ಕೆಲವರು ನಿರ್ಮಾಪಕರು ಮತ್ತು ನಿರ್ದೇಶಕರು ಸೇರಿದಂತೆ ಶಸ್ತ್ರಚಿಕಿತ್ಸೆಗೆ ಒಳಗಾಗುವಂತೆ ಹೇಳಿದ್ರು ಎಂದು ನಟಿ ಸಮೀರಾ ರೆಡ್ಡಿ ಹೇಳಿದ್ರು. ಸಮೀರಾ ರೆಡ್ಡಿ ತಮಿಳು ಹಾಗೂ ತೆಲುಗು ಸಿನಿಮಾಗಳಲ್ಲಿ ನಟಿಸಿ ಫೇಮಸ್ ಆಗಿದ್ದಾರೆ. ಚಿರಂಜೀವಿ, ಬಾಲಕೃಷ್ಣ ಅವರಂತಹ ಸ್ಟಾರ್ ಹೀರೋಗಳ ಜೊತೆ ನಟಿಸಿ ಸ್ಟಾರ್ ಹೀರೋಯಿನ್ ಆಗಿ ಗುರುತಿಸಿಕೊಂಡಿದ್ದರು. ಸ್ಟಾರ್ ನಟರ ಜೊತೆ ಕಾಣಿಸಿಕೊಂಡಿದ್ದ ನಟಿ ಇಂಡಸ್ಟ್ರಿಯಲ್ಲಿ ಟಾಪ್ ನಟಿಯಾಗಿದ್ದ ವೇಳೆ ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಟ್ರು. ಮದುವೆಯ ನಂತರ ಸಿನಿಮಾ ಮಾಡುವುದನ್ನು ನಿಲ್ಲಿಸಿದ್ದರು. ಈಗ ಮತ್ತೊಮ್ಮೆ ರಿಎಂಟ್ರಿಗೆ ರೆಡಿಯಾಗಿದ್ದಾರೆ. ಇತ್ತೀಚೆಗಷ್ಟೇ ಸಂದರ್ಶನವೊಂದರಲ್ಲಿ ಭಾಗವಹಿಸಿದ್ದ ಸಮೀರಾ ರೆಡ್ಡಿ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಹೀರೋಯಿನ್ ರೇಂಜ್ನಲ್ಲಿ ಬೆಳೆದಾಗ ಹಲವರು ನನಗೆ ಬೂಬ್ ಜಾಬ್ ಸರ್ಜರಿ, ಬ್ರೆಸ್ಟ್ ಇಂಪ್ಲಾಂಟೇಶನ್ ಮಾಡಿಸಿಕೊಳ್ಳುವಂತೆ ಸಲಹೆ ನೀಡಿದ್ದರು ಎಂದು ನಟಿ ಹೇಳಿದ್ದಾರೆ. ಒಳ್ಳೆ ಬ್ಯೂಟಿ ಹಾಗೂ ಆಕಾರ ಹೊಂದಲು ಅನೇಕರು ಸರ್ಜರಿಗೆ ಒಳಗಾಗ್ತಾರೆ ಎಂದು ಕೆಲವರ ಉದಾಹರಣೆ ಸಹ ನೀಡಿದ್ದಾರೆ. ಅದೇ ವಿಷಯವನ್ನು ಪದೇ ಪದೇ ತನ್ನ ಬಳಿ ಪ್ರಸ್ತಾಪಿಸಿ ಒತ್ತಡ ಹೇರುತ್ತಿದ್ದರು ಎಂದು ನಟಿ ಸಮೀರಾ ರೆಡ್ಡಿ ಹೇಳಿಕೊಂಡಿದ್ದಾರೆ. ಇನ್ನು ಕೆಲವರು ಬೇರೆ ಬೇರೆ ಖ್ಯಾತೆ ತೆಗೆದು ನನ್ನ ಬಳಿ ಜಗಳ ಕೂಡ ಮಾಡಿದ್ದಾರೆ. ಇಂಡಸ್ಟ್ರಿಯಲ್ಲಿ ಒಂದಷ್ಟು ಒತ್ತಡಗಳಿವೆ. ಕೆಲವರನ್ನು ತೋರಿಸಿ ನಮ್ಮದೇನೋ ತಪ್ಪಿದೆ ಎಂಬಂತೆ ವರ್ತಿಸುತ್ತಾರೆ ಎಂದು ನಟ ಸಮೀರಾ ಹೇಳಿದ್ರು. ನಾನು ಯಾವುದೇ ರೀತಿಯ ಸರ್ಜರಿ ಮಾಡಿಸಿಕೊಂಡಿಲ್ಲ ಎಂದು ಹೇಳಿದ್ದಾರೆ. ನಾನು ನ್ಯಾಚುರಲ್ ಆಗಿ ಇರಲು ಇಷ್ಟಪಡುತ್ತೇನೆ ಎಂದ ಸಮೀರಾ ಶಸ್ತ್ರಚಿಕಿತ್ಸೆ ಮಾಡುವವರನ್ನು ಟೀಕಿಸುವುದಿಲ್ಲ ಎಂದು ಹೇಳಿದ್ರು. ದಕ್ಷಿಣ ಭಾರತದ ಖ್ಯಾತ ನಟಿ ಸಮೀರಾ ರೆಡ್ಡಿ ಸದ್ಯ ತಮ್ಮ ಮನೆ, ಮಕ್ಕಳು ಅಂತ ಕಾಲ ಕಳೆಯುತ್ತಿದ್ದಾರೆ. ತೆಲುಗು, ಹಿಂದಿ ಸೇರಿದಂತೆ ಇತರೆ ಭಾಷೆಯ ಸಿನಿಮಾಗಳಲ್ಲಿ ಮಿಂಚಿದ್ದ ನಟಿ ಈಗ ಕೇವಲ ಫೋಟೋ ಶೂಟ್ಗಳಿಗೆ ಸೀಮಿತವಾಗಿದ್ದಾರೆ. 2002ರಲ್ಲೇ ಚಿತ್ರರಂಗಕ್ಕೆ ಕಾಲಿಟ್ಟ ನಟಿ ಸಮೀರಾ ರೆಡ್ಡಿ ನಂತರ ಬಾಲಿವುಡ್, ಟಾಲಿವುಡ್ ಹಾಗೂ ಕನ್ನಡ ಸಿನಿಮಾಗಳಲ್ಲಿ ಮಿಂಚಿದ್ದಾರೆ. 2013ರಲ್ಲಿ ಕನ್ನಡದಲ್ಲಿ ತೆರೆಕಂಡ ವರದ ನಾಯಕ ಕನ್ನಡದಲ್ಲಿ ಅವರ ಮೊದಲ ಸಿನಿಮಾ ಆಗಿದೆ. ಸುದೀಪ್ಗೆ ಜೊತೆಯಾಗಿ ಕಾಣಿಸಿಕೊಂಡಿದ್ದ ಈ ಸಿನಿಮಾ ಸಖತ್ ಹಿಟ್ ಆಗಿತ್ತು. ಆದರೆ ಸಮೀರಾ ನಂತರ ಯಾವುದೇ ಚಿತ್ರಗಳಲ್ಲೂ ಬಣ್ಣ ಹಚ್ಚಿಲ್ಲ. ಇನ್ನು ಕಾಸ್ಟಿಂಗ್ ಕೌಚ್ ಅನುಭವದ ಬಗ್ಗೆ ಹೇಳಿಕೊಂಡಿರುವ ಅವರು, ನಾನು ಯಾವಾಗಲೂ ಸಿನಿಮಾ ಶೂಟ್ ಮುಗಿದ ನಂತರ ಹೀರೋಗಳ ಜೊತೆ ಮಿಂಗಲ್ ಆಗುತ್ತಿರಲಿಲ್ಲ, ಅಲ್ಲದೆ ನಿರ್ಮಾಪಕರ ಜೊತೆ ಹೆಚ್ಚು ಸಲುಗೆಯನ್ನು ಬೆಳೆಸಿಕೊಂಡಿರಲಿಲ್ಲ ಎಂದು ಹೇಳುವ ಮೂಲಕ ಕಹಿ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಿದ್ದಾಗಿ ಅವರು ಹೇಳಿಕೊಂಡಿದ್ದರು.